ಏನದು ಊಸ 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 ಅಂದ್ರೇನು ಊಸ್ ಮನಿ ಅಂತ ತೋರ್ಸೋದು ಯಾವ್ದು ಅಂತ ಬಾಯ್ ತೋರಿಸ್ತೀನಿ ಗಾಯ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ಇವತ್ತಿನ ಎಲ್ಲರಿಗೂ ಮಂಗಳವಾರದ ವಿಡಿಯೋಗೆ ಸ್ವಾಗತ. ಅಂದ್ರೆ ಇವಾಗ ಸೋಮವಾರ, ನೀವು ವಿಡಿಯೋ ನೋಡೋ ಮಂಗಳವಾರ. ಹೊಲ ಉಳಕ್ಕೆ ಅದೇ ನೋಡ್ಕೊಂಡು ಹೋಗಿ ಬಂದಿದ್ದೀನಿ. ಸತ್ಯ ಉಂಟದೆ ಏನಂದ್ರೆ ಊಸನ ಇದು ಹೆಂಗ್ ಕೂಡ ನೋಡಿದ್ವಿ. ಇದನ್ನ ಯಾರು ಕಾಸು ಹೋಗಿದ್ರು ಇದು ಮರ್ಬೋದಿತ್ತ ನೋಡ ಅಷ್ಟು ವರ್ಷ ಕಾಣ್ತಿರಲ್ಲ ನಮ್ದೇ ಸಂಸಾರ. ನೀನು ಹೊಲ ಉಳ್ಸಕತ್ತಿರ್ಲಿವಾ ನಿನಗ್ ಬರಲ್ಲ ಅಮ್ಮ ಇಂತದಕ್ಕ ಅಲ್ಲಿ ಆಸ್ಕ ಮನೆಗಿತ್ ಕಣ ನಾವು ಬರೋದ್ ನೋಡಿ ಬಂದಿದ್ದು ಈ ಸುಖ ಮಕ ನೋಡಪ್ಪ ಏನು ಅದೇನೋ ನಮ್ಮ ಹೊಲ ಉಳ್ಳಕ್ ಒಬ್ರು ಟ್ಯಾಕ್ಟ್ರಿ ತಗೊಂಡೋಗಿ ಗುತ್ಕೊಳ್ರಿ ಅಂತ ಏನ್ ಮಾಡೋಣ ನಾವು. ಅಲ್ಲ ಮಕ ನೋಡು ಒಳ್ಳೆ ಡೊರ ಇದೋಡ್ದಿ ನಾವ್ ಅಲ್ಲಿ ಹೊರಕಂತ ಇದೀವಿ. ಎಲ್ಲ ಕಡೆ ಕೊಡಿಸ್ಬಿಡು ಎಲ್ಲ ಓದ್ಸತಿ ಗಾಯ್ ಸಾಲೆ ಟೈಮ್ 1:30 ಆಯ್ತು. ಇಂತದಕ್ಕ ಪೆನ್ನು ಬುಕ್ ತಗೊಂಡು ಆರ್ಡರ್ ತಗೊಂಡು ಆರ್ಡರ್ ತಗೊಂಡ್ ಬಂದೆ. ಗೈಸ್ ಜಾಗ ನೋಡ್ರಿ ಮೇಯ್ಸಕ್ಕೆ ಅದೊಂದು ಅಷ್ಟೇ ತಕ್ಲದೆ. ಈ ಹಳದಾಗ ಮೇಕೆ ಮೇಯ್ಸ್ಬೇಕು. ಇಷ್ಟ ಜಾಗದಾಗ ಅಲ್ಲಾಡ್ಸ್ತಿ ಅಲ್ಲೆಲ್ಲ ಉತ್ಪಿಸಾಕೋರೆ ಬೇಲನ ಅರ್ಧ ಎಕರೆ ಬಿಟ್ಟಿದ್ದೀನಿ ಬೇಲ್ದೊಲ್ದಾಗ ಅರ್ಧ ಎಕರೆ ನೀನ್ 16 ಕಟ್ಟು ಇನ್ನೊಂದ್ 4 ತಾಂಬಾದ್ರ ಜೊತೆಗೆ ಅರ್ಧ ಎಕರೆನ ಎಲ್ಲೋಗಿರ್ರಿ ಈಗ ಓ ಮಗ ಎಲ್ಲ ಹೋಗಿದ್ದೆ. ಗುಲಾಬಿ ಬೇರೆ ಮತ್ತೆ ಬಿಟ್ಟಿದ್ದೆ ಈಗ ಕೊಡ್ಸಿದ್ದಲ್ಲ ಗುಲಾಬಿ. ನಾನು ಹೂವಿನ ಗಿಡ ತಂದು ಉಂಡಲ್ಲೇ ಬಂದ್ಬಿಟ್ಟದ ಗುಲಾಬಿ. ಹುಗಿ ಹೇಳು ಬೈಯಿ ಜನ ಬೈತಾರ ಪಾಪ. ಯಾವತ್ತಿನ ಕಾಲದಾಗ ಹೂವಿನ ಗಿಡದ ಆ ಪಟ್ಟಿ ಫ್ಯಾಕ್ಟ್ರಿಗೆ ಹೋಗಿ ಮಂಗ್ಳಿಸಿದ್ವಿ. ಒಂದು ಹೂವಿನ ಗಿಡ ತಂದು ಉಣಿರ್ಲಿಲ್ಲ. ನಾನು ನನ್ನ ಮಗಳು ತಂದು ಉಣಿದ್ವಿ. ರೋಜಾ ಫ್ಯಾಕ್ಟ್ರಿ ಓನರ್ ನಿಮ್ಮಪ್ಪ, ನೀವು ಯಜಮಾನ್ರು. ಯಾರೋ ಫೋನ್ ಎತ್ತಲ್ಲ ಎಲ್ಲ ಅಮ್ಮ ನಮ್ಮ ಮನೇಲಿ ನಮ್ಮ ಇಷ್ಟ ಕಂಪೇರ್ ಮಾಡ್ಕೊಂಡ್ರೆ ನಾವು ಅಪ್ಪಂಗೆ ಇರ್ಸೋಕೆ ಯಾರಿಗೂ ರಕಣಮ್ಮ. ಹೌದಾ ನಾನ್ ಏನೋ ನೋಡ್ಕೊಂಡು ಒದ್ದಾಡ್ತಾ ಇದೀನಿ. ನೀನ್ ಪಾಪ ದನ ಮೇಕೆ ಆ ಸಗಣಿ ಬಾಚಾಕು ಕಸ ಕೊಡ್ಸು ಯಪ್ಪ ಇವೆಲ್ಲ ಸಗಣಿ ಎಲ್ಲ ಬಾಚಾಕ್ ಬಂದಿದ್ದು ವಸಂತ ನೋಡ ಮಕ್ಕ ಹಿಂಗಲ್ಲ ಬಾಡ ಬಿಸ್ಲಿಗೆ ನೋಡಿಲ್ಲಿ 8 ತನ ಬಿಸ್ಲಲ್ಲಿ ಒಣಗಿ ಯಪ್ಪ 8 ತನ ನೋಡಿ ಎಲ್ಲ ಕಟಾಕಿರ ನೋಡಿದೀನಿ. ಕಟಾಕಿ ಅರ ಪಡಿಗೋ ಮನ್ಗವೆ 8 ತನ 6 ಮೇಕೆ. ಇವಾಗ ಇಲ್ಲಿ ಟವಲ್ ಹಾಸ್ಕೊಂಡ್ ಮನ್ಗಿ ನೋಡಿದೀನಿ. ಮಕ್ಕ ನೋಡಿ ಬಂದಿರೋದು ಮಕ್ಕ ನೋಡಿ ಹೆಂಗಾಗದೆ ಕಣ್ಣು ಜೊತೆ ಇರೋದು. ಇವ್ ಮನಿ ಕಂಡ್ರೆ ಕುರಿ ಇರ್ತಾವ ಅದ್ರ ಜೊತೆ ಕವೆಲ್ಡು ಕವಲು. ಗೈಸ್ ನಾವು ಮನೆಗೆ ದನ ಕಮ್ಮಿ ಮಾಡ್ಕೊಬೇಕು. ಕರೆಕ್ಟ್ ಆಗಿ ಎಷ್ಟಪ್ಪ 10 ಇವಾಗ ಎಲ್ಲ ಸೇರಿ ಕರ ಪರ ಎಲ್ಲ ಸೇರಿ 10 ಮೇಷ ಜಾಗ ಲೇಸಲಿ. ಅದಕ್ಕೇನೆ ಹಾಲು ಕೂಡ ಮಾತ್ರ ಒಂದ್ 2 ಮನೆ ಕಂಡಿದ್ ಮಿಕ್ತವೆಲ್ಲ ಜಾಗ ಇದ್ಬಿಟ್ಟಿರೋ ತಕ್ಲುಗಳು. ಒಂದೊಂದು ಊರ್ ಕಡೆ ಬೆಳೆ ಬೆಳೆಯಲ್ಲ. ನಮ್ ಕಡೆ ಹಂಗ ಎಲ್ಲ ಜಾಗ ಬಿಟ್ಟಿಲ್ಲ ಗೈಸ್. ಎಲ್ಲ ಒತ್ ಬಿಸಾಕೋರೆ ಎಲ್ಲ ಜಮೀನ್ ತಗೊಂಡ್ ತಕ್ಲುಗಳವೆ. ನಮ್ಮೂರಾಗೆ ಒಂದೇ ಒಂಚೂರು. ನಮ್ಮೂರಾಗೆ ಒಂದೆಲ್ಲ ಹುಡ್ಕಾನ ಅಂತಂದ್ರೆ 5 ಎಕರೆ ಖಾಲಿ ಫ್ಲಾಟ್ ಸಿಗಲ್ಲ. ಎಲ್ಲ ಉತ್ಬಿಟ್ಟವ್ರೆ. ಸುಮ್ನೆ ರಾಗಿ ಹಾಕ್ತಾರೆ. ರಾಗಿ 5,000 ರೂಪಾಯಿ ಕ್ವಿಂಟಲ್. ಸೊಸೈಟಿಗೆ ಆಗ್ತಾ ಆದಷ್ಟು ಅಲ್ಲಿ ಹೋದಷ್ಟು ಅಲ್ಲಿ ಅನ್ಬಿಟ್ಟು ಹಾಕ್ತಾರೆ. ರಾಗಿ ಹಚ್ತಾರೆ. ಅರ್ಧ ನೆಲಕ್ಕೆ ಅರ್ಧ ಇದಕ್ಕೆ ಕರ ಖರ್ಚು ಉಟ್ಬಿಟ್ಟು ಅಂದ್ರೆ ಮೇಲೆ ಒಂದು 10,000 ಸಿಗ್ಲಿ ಬಿಡು ಅಂದ್ಬಿಟ್ಟು ಇರೋ ತಕ್ಲೆಲ್ಲ ಉಳ್ತಾರೆ. ರಾಗಿ ಹಚ್ಚಿತಾರೆ. ಇನ್ನೇನು ದನನಾಗ ಮೇಂಟೆನೆನ್ಸ್ ಇಲ್ಲ. ರಾಗಿ ಹಾಕ್ಬಿಟ್ಟು ಶಿಸ್ತಾಗಿ ಟ್ಯಾಕ್ಟ್ರಿ ಸಾಲ್ಗೆ ಹಾಕೊಂಡ್ ಬಿಟ್ರು ಅಂತಂದ್ರೆ ತೆನೆ ಬರ್ತವೆ. ಅದಕ್ಕೆ ಸವಾಸಕ್ಕೆ ಹೋಗಲ್ಲ. ತಿರ್ಗಾ ಮಿಷಿನ್ ಬರ್ತವೆ. ಗಂಟೆಗೆ 2,500 3,000 ಕೊಟ್ಬಿಟ್ಟು ರಾಗಿ ಮನೆಗೆ ಬೀಳ್ತವೆ. ಸುಲಭನಾಗ ದಾರಿ ಹೊಡಿಕೊಂಡ್ಬಿಟ್ರು ಎಲ್ಲ ಉತ್ತಾಕ್ಬಿಟ್ಟು ತಕ್ಲು. ಏನ್ ಮಾಡ್ತೀರ ನಮ್ ಕತೆ ರೈತರ ಕಷ್ಟ. ನಮ್ಮ ವಸಂತಮ್ಮ ಮಾತ್ರ ನಾನು ಅಪ್ಪಾಕಿದ ಅಲ್ಮರ ಅಂತ ಅಂದ್ಬಿಟ್ಟು ಅವತ್ತಿಂದ ಜೋಳ ಮಂಗಿಸ್ಕೊಂಡು ಒಂದು ಬೋರ್ ಹಾಸ್ಬಿಟ್ಟು ಅಡಿಕೆ ಗಿಡ ಕಟ್ಟಿದ್ರೆ ನೋಡಪ್ಪ. 3 ವರ್ಷ ಮುಂಚೆ ಕಟ್ಟಿದ್ರೆ ಹಂಗ ಅಡಿಕೆ ಗಿಡ ಹೆಂಗದು ಬ್ಯಾಡವಲ್ ಬಂಡವಾಳ ಅಮ್ಮ ಬೋರ್ ಹಾಕ್ಸೋ ನಮ್ಮ ಅಪ್ಪಂಗೆ ಕಾಲ ಬರ್ತದ ಕಾದ್ ನೋಡ್ಬೇಕು. ನಿಮ್ಮನ್ನ ಇಬ್ಬರು ಡಿಸಿಷನ್ ತಾಳ್ರಿ ಅಂತ ಬಿಟ್ಕೊಂಡು ಹಂಗೆ ಬಿಡ್ತೀರಾ. ಮುಂದೆ ಬೆಳೆಯೋದು ಯೋಚನೆ ಮಾಡೋದು ನೀವು. ಇವತ್ತಿಂದ ಇವತ್ತು ಮನೆ ಕಂಡ ನಿಮ್ದೇ ಕಣ ಸುಖ ಜೀವನ ಕಣ ನಿಂದು. ನಾಳೆಯಿಂದ ಯೋಚನೆ ಮಾಡೋದಲ್ವಾ ನೀನು. ಇವತ್ತು ಮೂರ ಊಟ ಸಿಕ್ತಾ ಸಾಕು. ಹೆಂಗ್ ನೋಡ್ತೀನಿ ನೋಡು. ಯಾವ್ದಾರು ಅಡ್ಗಿಡಿತದ ಕೇಳು. ನೀನ್ ಕಲ್ತಿದ್ರೆ ಹೋಗಿ ಬಂದು ಅದು 5 ಗಂಟೆಗೆ 5 ಗಂಟೆ ಟ್ಯಾಕ್ಟ್ರಿ ಫ್ರೀ ಇರ್ತವೆ. 5:30 ಬೆಳಕು ಆಗ್ತಿದ್ದಂಗೆ ನೀನು ಎತ್ಕೊಂಬಂದು ಹೊಡೆದ್ ಬಿಸ 4 ಗಂಟೆಗೆ ಹೋದ್ರೆ ಇವಾಗ ಇದನ್ನೆಲ್ಲ ಹೊಡೆಗೆ 2 ಅವರ್ ಬೇಕು. ಬೇಡ ಕಂಟಿ ಹೊಟ್ರಾಗ 1 ಕಾಲ ಹೊಡೆದಾಗತ್ತದ ಹೊಡಿಯೋನಂಗೆ ಹೇಳೋದು. ಒಂದೊಂದು ತುಂಡ ಬೇರೆ ಇದಾಕಿಲ್ವ ಈಗ. ಟ್ಯಾಕ್ಟ್ರಿ ಸ್ಟೇರಿಂಗ್ಗೆ ತಿರ್ಸಕ್ ಬರಲ್ಲ. ಸಾಂಬಗಲ ಇವತ್ತು ಹೊಡೆದ್ಬಿಡ್ತೀನಿ ನೋಡೋಣ ಏನಾದ್ರು. ನಮ್ಮ ಅಮ್ಮನೇ ಸಾಕು ನಿನ್ನ ಟ್ರಾಲ್ ಮಾಡಕ್ಕೆ. ನಿನ್ ಬಗ್ಗೆ ನಿನ್ A to Z ಎಲ್ಲ ನಿಂದು ಎಲ್ಲ ಬಿಚ್ಚಿಕೊಂಡು ಯಾವ ಬಿಚ್ಚಿಕೊಂಡ್ ಹೇಳ್ತೀನಿ. ಅಪ್ಪಂದು A to Z ಬೇಡವಾ. ಅದೇ ಕಾಲಿಂದ ಕತ್ತಿದೇನೋ ಕಲ್ತಂದು ಬಿಡು ಅನ್ಬೋದಾಯ್ತು. ಚಿಕ್ಕ ತಗಪ್ಪ 20 ವರ್ಷದಿಂದ ನೋಡಿ ಹೇಳಲ್ಲ ಚಿಕ್ಕ ತರ್ತಾಳೆ. ಆದ್ರೆ 25 ವರ್ಷ ಮಾತು ತಂದಿದೆ
ಈ ಮೀನು ಸೆಣಿತಾರಲ್ಲ ಜುಟ್ಟು ಹಿಡ್ಕೊಂಡು ಕೆರೆಗೆ ಹಂಗೆ ಸೆಣ್ಗುಡಿನ ಹಿಡ್ಕೊಂಡು ಅದೇನ ಕುರಿ ಮರಿನೋ ಕೋಳಿ ಮರಿನಾಗಿದ್ರೆ ಸೆಣಿವೆ ನಾನು ಮುನ್ಸೆ ನಿನ್ನಂಗೆ ನಾನು ಮುನ್ಸೆ ನಿನ್ನಂಗೆ ಆಡ್ಬಿಟ್ಟಿದ್ರೆ ಏ ನೋಡ್ ಮತ್ತೀಗ ನಾನು ಬಿಟ್ಟಿಕೊಳ್ತೀನಿ ನಾನು ನಿನ್ ಮನೆ ಅದಕ್ಕೆ ಸೆಣಿತಿ ಹಂಗಾಡಕ್ಕೆ ಎಷ್ಟು ಜೀವನ ಮಾಡಿರೋದು ಬಿಟ್ಟಿಕೊಳ್ತೀನಲ್ಲ ನಿನ್ ಮನೆ ಒಳಗೆ ನಾವ್ ಯಾರು ಹಿಂಗಾಡಕ್ಕೆ ಎಷ್ಟು ದಿನ ಜೀವನ ಮಾಡಿದ್ದು ಇಲ್ಲ ನೀರು ಓಡಿಸ್ಬಿಟ್ಟಿರೋ ಇಷ್ಟೊತ್ತಿಗೆ ಕಟಾಕ್ ಕೊಡೋಗು ಮಾತಾಡಿ ಕಣಿನ ಕಣಿ ಮಾತಾಡ್ತಿ ಕಣಿನ ಏನ ಕಣಿ ಮಾತಾಡಿ ಹೋಗು ಮತ್ತೆ ಕಟಾಕು ಅದು ಬಿಟ್ಕೊಳ್ಳಾರ್ದಲೇ ಕಟ್ಕೊತಿದ್ವಿ ಗೈಸ್ ನಮ್ಮ ಅಪ್ಪ ಅಮ್ಮನ ಜಗಳ ಬಿಟ್ರೆ ಯಾಕಲ್ಲ ಅಲ್ಲಿ ಬಾಕ್ಸ್ ಮಾಡ್ಲಾರ್ದು ಇಲ್ಲಿ ಬಂದೆ ಉಪ್ಪಿನಕಾಯಿ ತಿನ್ಲಾರ ನೀನು ಗೈಸ್ ನಮ್ಮ ಅಪ್ಪ ಅಮ್ಮನ ಜಗಳ ಬಿಟ್ರೆ ಜಗಳದಲ್ಲಿ ಯಾರು ಗೆಲ್ತಾರೆ ಅಂತ ಗೈಸ್ ಪ್ಯಾಕಿಂಗ್ ಅವ್ರು ಕಾಲಿಗೆ ಹೋಗುವೆ ನಮ್ಮ ನಾಗೇಶ್ ಅಣ್ಣ ಹೇಳಿದ್ದೀನಿ ತರಕ್ಕೆ ನಮ್ಮ ಅಪ್ಪ ಅಮ್ಮನ ಜಗಳ ಬಿಟ್ರೆ ನಾನೇನಾದ್ರು ಹೇಳ್ತಾ ಇದೀನಿ ನೀನು ವಟ 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 ಅಂತಿ ನಿನ್ನ ಅಪ್ಪನ ಜಗಳ ಬಿಟ್ಟು ಯಾರಮ್ಮ ಗೆಲ್ಲೋದು ಜಗಳದಾಗೆ ನಾನ್ ಬಗ್ಗಲ್ಲ ಅದಕ್ಕೂ ಇದು ಇದ್ರಲ್ಲಿ ಫೈಟಿಂಗು ವೈಟಿಂಗಲ್ಲೂ ಏನೋ ಒಂದ್ ಏಟ್ ಹೊಡೆದ್ರೆ 10 ಏಟ್ ಹೊಡೆದ್ರೆ ಒಂದಾನ ತೀರಿಸ್ತೀನಿ ಓಹೋ ಮಗಳಿಗೆ ಜರಿಕೊಂಬರದೆ ಆಮೇಲೆ ನೋಡು ನಿನ್ನ ಹಿಂದೆಗಡೆ ಬೈಯೋದು ಅಯ್ಯಯ್ಯಯ್ಯಯ್ಯ ತಿರ್ಗಾಲ ಏನಿಲ್ಲ ಮಗಳಿಗೆ ಬಚ್ಚಿಗೆ ಅಂತ ಕುಕ್ಕರ್ಸ್ಕೊ ಯಾರ ನೋಡಿ ಮಕ್ಕಳಿಗೆ ಹೋಗ್ದಾರು ಇನ್ನೇ ಆಡ ಹುಡುಗಾರ ಆಡ್ತೀವಿ ಕಾಲೇಜ್ ಹುಡುಗ ಹುಡುಗಿಲ್ಲ ಮಾಡಲ್ಲ ಎದ್ ಬಾರಮ್ಮಪ್ಪ ಹೇಳಪ್ಪ ಹೋಗಿ ಟೈಮ್ ಆಯ್ತಲ್ಲ ನಾನು ಹುಡುಗ ಬೇರೆ ನಾನೀಗ ಅದಲ್ಲಿ ಬಿಟ್ಟು ಬಂದಿದ್ದೀನಿ ಗೈಸ್ ಮೊನ್ನೆ ಅಮ್ಮ ಯಾರೋ ಅಕ್ಕ ಯಾರೋ ನಮ್ಮ ಅಪ್ಪ ಇಂದ ಹುಡುಗ ಕಣ್ಣ ಕಾಣ್ತಾರೆ ಅಂತ ಮೆಸೇಜ್ ಹಾಕೋರೆ ಅದು ಹೆಂಗೆ ಹೇಳ್ತು ನಾಗೇಶಣ್ಣ ಅದ ಹೆಂಗ್ ಹುಡ್ಗನೋ ಕೇಳ್ಬೇಕು ಯಾರ ಅಕ್ಕಯ್ಯ ಹುಡ್ಗ ಅಂತ ಹಾಕವ್ರಲ್ಲ ನಾಳೆ 45 ವರ್ಷ ಆಗದಿ ಹುಡುಗ ಹುಡುಗ ಕಣ್ಣ ಕಾಣ್ತಿದ್ದೆ ಅಪ್ಪ ಮನೆ ಗಾಡಿ ಓಡಿಸಿ ನೋಡಿದ್ರೆ ಹೆಂಗ್ ಓಡಿಸವ್ರೆ ಜಾಕಿ ಓಡಿಸ್ತಾರೆ ನೋಡಿಲ್ಲಪ್ಪ ಅದ್ರ 120 ಯಾರು ತೋರ್ಸಲ್ಲ ನಿಂಗೆ ನಂಗೆ ಯಾರು ತೋರಿಸ್ತಾರಪ್ಪ ನೀವ್ ಹಿಡ್ಕೊಂಡಿದ್ದೀರಾ ಅದಕ್ಕೆ ಒಂದು ಬುಲೆಟ್ ಕೊಡ್ಸ್ಕೊ ನನಗೆ ಅವೆಲ್ಲ ಒಂದು ಬುಲೆಟ್ ಕೊಡ್ಸ ಅಪ್ಪಂಗೆ ರಕ್ಷಿ ಶೆಟ್ಟಿ ತರ ಪ್ಯಾಕ್ ಮಾಡ್ಕೊಂಡು ಒಳ್ಳೆ ಟ್ರಿಪ್ ಹೊಡ್ಲಿ ಸೋಲಾರ್ ರೈಡು ಮಾಡಿಲ್ ಬಾ ಗಾಡಿ ತಂದಲ್ಲ ಬಿಟ್ಟಿಯ ಗೈಸ್ ವಸಂತಮ್ಮ ಗಂಗಬರಪ್ಪ ಆನ್ ಡ್ಯೂಟಿ ಬಿಸಿಲು ಸರಿಯಾಗಿ ಹೊಡಿತದೆ ಉತ್ತರ ಓದ್ತಕೊಂಡ್ ಬಾರಮ್ಮ ಅದೇನಕ್ಕಮ್ಮ ಇಂಥ ಬಾಳ್ದಿರಮ್ಮ ಒಣಗೋತಕೊಂಡ್ ಬಾರಪ್ಪ ಪೋ ಯಾವ ಸಂತೆಗೂ ಹೋಗಲ್ಲ ಕಲ್ಟಿವೇಟ್ರಿಗೆ ಅವು 9 ನೀನು ಒಳ್ಳೆ ಇದು ಮಾಡ್ಕೊಂಡು ಕೂತ್ಕೊಂತೀನಿ ಅಲ್ಲಿ ಇವನು ಎಷ್ಟೊಂದು ಆಯ್ತಿದ್ರು ಒಳಗಡೆ ಒಂದು ಸಾವಿರ ಕೋಟಿ ಆಗಿದ್ರು ಒಳಗಡೆ ಒಂದೊಂದು ಅಡಿಗೆ ಒಂದೊಂದವೆ ಚಿಟ್ಟಾಳು ಹಂಸಾಗಂತೀನಮ್ಮ ಯಾರು ಬೇಗ ಯಾರು ಫಾಸ್ಟ್ ಕೇಳ್ತಾರೋ ಅಪ್ಪಂಗೂ ನಿಂಗೂ ಕಾಂಪಿಟೇಷನ್ ಇಷ್ಟಾಗಲ್ಲ ಯಾರು ಬೇಗ ಖಾಲಿ ಮಾಡ್ತಾರೋ ಅಲ್ಲ ಅಪ್ಪ ಒಂದೇ ಫ್ರೇಮ್ ಬರ್ರಿ ಇಬ್ರು ಪಕ್ಕ ಬರ್ರಿ ಗುದ್ಬೇಡ ಅಪ್ಪನ ಯಾರು ಕೈ ಫಾಸ್ಟ್ ಆಡ್ತಾರೆ ನೋಡ್ರಿ ನಾವು ಅಮ್ಮನ ನೋಡಿ ಬಾರಾಡ್ತಿರೋ ನೋಡಿ ಗಬ್ಬರಾಡ್ತಿರೋದು ಬಜ್ಜಾರಿ ವಸಂತಿ ಅಪ್ಪ ಒಂದು ವರೆ ಕಿತ್ತಾಗ ತಮಾಲೆ ನೀನೇನು ಮಾಡ್ತೀಯ ಅಲ್ಲಾಡ್ತಿದ್ದೀನಿ ಇಂಥ ಕಿತ್ತಾಗ ಬರ ಅಂತಿಲ್ವಾ ನಾನು ಅವ್ನು ಕೇಳ್ತೀನಿ ನಮ್ಮ ಅಮ್ಮ ನಿಲ್ತಿಲ್ಲ ನಮ್ಮ ಅಪ್ಪ ನೋಡು ಅಯ್ಯೋ ಪೋ ಬಾರ ಪಾಪ ಅದೇನು ಇಂಥ ಕೆಲಸ ಮಾಡ್ತೀಪೋ ಕೆಲ್ಸಕ್ಕೆ ಬರೋ ಕೆಲಸ ಮಾಡ್ತೀರಾ ಅಲ್ಲಿ ಇವೆಲ್ಲ ಉತ್ತರ ಕಿತ್ಕೊಂಡು ಹೋಗ್ತದೆಪ್ಪ ನಾನು ಹೋಗಿಸ್ತೀನಿ ಬಾ ಇಲ್ಲಿ ಎಳ್ತಾರ ಹಾಕೊಂಡು ಬಿಡ್ತೀನಿ ಬಾ ಎಲ್ಲ ಅಲ್ಲೇ ಒಣಗೋದಕೊಂಡ್ ಬಾರಪ್ಪ ನೆಲ ಕೇಳಿಸ್ತೀನಿ ಬಾ ನಾನು ನಂಗೆ ಗೊತ್ತ ಕೇಳ್ಸೋದು ನೋಡಿ ಹೆಂಗೆ ಕೇಳಿಸಿದ್ದೀನಿ ಒಂದ್ಸಲಿ 5 ತಗೊಂಡ್ ಬಗದ ಅಂದ್ರೆ ಎಲ್ಲ ಕಿತ್ಕೊಂಡೋದಕೊಂಡ್ ಬಾರಪ್ಪ ಇವು ಯಾವ ಮಾಡ್ತಾರೆ ಕಣ್ರಿ ಇವರು ಬನು ಗೊತ್ತಾಗಲ್ಲ ತಿಳಿಯಲ್ಲ ಪಳಿಯಲ್ಲ ಎಷ್ಟೊಂದು ಆಯ್ತಿರಿ ಅವನ್ನ ಕಾಮಂದ್ ಎತ್ತು ಉಲ್ಡಿಸ್ತು ಬುಜಿತು ಅಂತಂದ್ರೆ ಎಲ್ಲಿರ್ತಿ ಹೇಳಿ ನೀನು ಮಗಳ ಗೊತ್ತಿ ಗಂಡನ ಮೇಲೆ ಕಾಂಪಿಟೇಷನ್ಗೆ ಜಮೀನಲ್ಲಿ ಕಾಂಪಿಟೇಷನ್ ಅಪ್ಪನೇ ನಮಗೆ ಜನ ಕೈ ಆಡ್ತಿರೋದು ಎರಡರ ಕೈ ಕಿದಾಗ್ತದೆ ಇಲ್ಲಿ ಮಾತ್ರ ಹಂಗೆ ಅಲ್ವಾ ಆಮೇಲೆ ಫುಲ್ ಸ್ಲೋ ಮಾಂಗಲ್ಯಂ ತಂತ ನನ್ನ ಪೂಜೆ ಮಾಡಿ ಕೈ ಕಳೆ ಬೀಜ ಒಂದು ಗಿಡ ಹೋಗಿಲ್ವಾ ಗಿಡ ಹೋಗಿಲ್ಲ ವಯಸ್ಸು ಕಡಲೆ ಬೀಜ ಮೊನ್ನೆ ಹಾಕಿ ತೋರ್ಸ್ನಲ್ಲ ನಾನು ನೀಟಾಗಿ ಬಿಟ್ಟವೆ ಕಳೆ ಹೆಂಗೆ ಕೀಳ್ತಿದ್ರಾಗ ಇದ್ರಾಗ ಹೆಂಗೆ ಕೀಳ್ತಿ ಕಳೆ ಇವಾಗ ಇದು ಅಂದಿ ಶೆಡ್ಡಗೆ ಸೈಕಲ್ ತೇರ ಮಾಡಿರ ಇಟ್ಕೊಂಬರಲ್ಲ ಅದು ಈಸ್ಕೊಂಬಂದು ನಾವು ಹೊಡ್ಕೊಳನ್ನ ಅವನೇ ನಾನೇ ಮಾಡಿಕೊ ಅಂದ ದಾರಿನಾಗ ಹೊಡಿ ಮಾಡೋ ಕೆಲಸದಲ್ಲಿ ತುಳ್ದಾಡ್ತವೆ ಆದ್ರೆ ಎರಗತ್ತೆ ಇದೆ ಯಾಕಂದ್ರೆ ಮಾಡ್ಬಿಡ ನಡಿ ಏಮೋ ಬರ್ರಮ್ಮ ಓದ್ತಮ್ಮ ಬಿಸ್ಲಾಗ ಏನು ಮಾಡ್ತಿರ್ತೀರಮ್ಮ ಅಮ್ಮ ಅಮ್ಮ ನಾನು ಹೊಡಿತೀನಿ ಹಾಕ್ಬೇಕು ಇವಾಗ ಹಿಂಗೇನು ಗೊತ್ತಾಗಲ್ಲಪ್ಪ ಬಿಸ್ಲಾಗಿ ನಾನು ಹೊಡಿತೀನಿ ಓಕೆ ನೆಳ್ಳಾಗ ಇಲ್ಲಿ ಎಂಡ ನೋಡಿಲ್ಲ ಹಳಸಿ ಮರ
ಅಯ್ಯ ಮಾಡ್ಕೋವಾಗಯ್ಯ ನೀನು ಆಸ್ತಿ ನೀನು ನಂಗೇನು ಬೇಕಾಗಿಲ್ಲ, ಅಷ್ಟೇ 3 ಊಟ ಸಿಕ್ಕರೆ ಸಾಕು. ಸಾಕು. ಜಮೀನು ಯಾರು ಅದೇ ಮೇಲೆ ಹೇಳ್ಕೊಂಡು ಹೋಗಲ್ಲ. ಇಲ್ಲ ಬರ್ರಿ ಇಲ್ಲ ಸಿತಕ್ಕ ನೀ ಯಾಪಟಿ ಬೇಕಾಗಿರೋದು ಇಲ್ಲ ಆಮೇಲೆ ಬರ್ರಿ. ಜಾಗ ನಾನು ಹೊಡಿತೀನಿ ಬಾ, ನಿಂಗೆ ತಲೆ ಕಟ್ಕೊಂಡೆ 2 ರೌಂಡ್ ಹೊಡೆದೇ ಒಂದು ಇರೋದ್ರೆ ಅದು ಆಚೆ ಒಡೆ ಇರೋದ್ ಮೇಲೆ ಕುಂತು ಅಂದ್ರೆ ಬಿಸಿಲು ಒಣಗೋತಪ್ಪ. ಹೆಂಗೆ ತಲೆ ಕಟ್ಕೊಂಡೆ ಉತ್ತಿ ದಿವಸ ಮಳೆ ಬರ್ಬಾರ್ದು ಅಷ್ಟೇ. ಒಂದೇ ಒಂದು ದಿವಸ ಮಳೆ ಇಲ್ಲ ಅಂದ್ರೆ ಎಲ್ಲ ಒಣಗೋತಾವ. ಅಡಿಗೆ ಹಳ್ಳಿ ಹಳಿಗಿಡ ಜಬ್ಬರ 20 ನಿಮಿಷ ಸಾಕು. ಹೊಡೆದಾದ್ಮೇಲೆ 20 ನಿಮಿಷ ಬಿಸಿಲು ಹೊಡಿತು ಅಂತಂದ್ರೆ ಕಣ್ಣಿಗೆ ಕಾಣ ಹೊಡತಪ್ಪ. ನಮ್ಮ ಅಪ್ರಾಣೆ ಹಾಕಿದ್ರೆ ನಾನು ಹೊಲ್ದತ್ರಕ್ಕೆ ಬರಲ್ಲ. ಹಾ ಆಯ್ತು ಹೋಗು 16 ಕಟ್ಬಿಟ್ಟು ಬರೀವಿ ನಾನು ಮಂಗಳಸ್ತೀನಿ. ಸೀಟ್ ಹತ್ರ ಮಾಡ್ತಾ ಇದ್ರೆ ಹಂಗೆ ರೋಗು ಎತ್ತತ್ತ ಎಲ್ಲ ನಾವು ಕೂಲಿಗೆ ಹೋದ್ರೆ ಸಾಯಂಕಾಲ 600 ರೂಪಾಯಿ ಕೂಲಿ ತತ್ತೀನಿ. ಊಟ ಅಷ್ಟ ಕೊಟ್ಟು ತೀರ್ಕೊಂಡು ನೀವು ದನ ಮೇಕೆ ಕಾಯ್ಕೊಂಡು ಜೋಳ ಕಾಯ್ಕೊಂಡು ಬಿದ್ದಿರ್ತೀನಿ. ಈ ಬಿದ್ದಿದ್ದು ನೋಡಿ ಇಲ್ಲಿ ಬಿದ್ದಿದ್ದು ಇವತ್ತು ನನಗೆ ಹೋಗಿಲ್ಲ ಕುಂಡಿ ನೋವು. ಇಲ್ಲಿ ಬಿದ್ದಿದ್ದ ಇಲ್ಲೇ ಅಲ್ಲಿ ಜೋಳ ಗಿಡಿಕಬೇಕಾರೆ ಜೋಳ ಅಪ್ಪ ಹಾಕಪ್ಪ ನೋಡೋಣ ಕಾಯ್ಸನ ಅಮ್ಮ ಕೈಲಿ. ಕಲ್ಲಿನ ಮೇಲೆ ತಿಕ್ಕಾಕಿರೋದಲ್ಲಿ ಕಲ್ಲಿನ ಮೇಲೆ ಅಲ್ಲ ಗುಂಡಿ ಮೇಲೆ ಬಿದ್ದಾಡ್ಕಿ ಇವತ್ತು ನೋಯ್ತದ ಕುಂಡಿ. ಜೋಳ ಹಾಕಿ ಜೋಳ ಹಾಕಿ ಏನು ಮಾಡ್ತೀನಿ ಯಜಮಾನ್ರು ನಾವು ಎಷ್ಟು ಸಾಲ್ಗಾತದ ಈ ಗಿಡ ಅಡ ಹೆಂಗೆ ಬರ್ತದ ಅದೇವ ಅವು ಹುಟ್ಟೋದ್ರೆ ಹಿಂಗೆ ಹಾಕಿದ್ರೆ ಹುಟ್ಟುತ್ತಾವ ಹಿಂಗೆ ನೋಡಿ ಅವಾಗ ಹಳ್ಳಿ ಗಿಡಕ್ಕೆ ಹಾಕಿದ್ದೀನಿ ಏನು ಹುಟ್ಟವ ಅಲ್ಲೊಂದು ಹುಟ್ಟವಿ ಮ್ಯಾಲೆ ಬಿದ್ದೋಗ ನೋಡಿ ಇವ ಪುಟಿ ಹುಟ್ಟವಿ ಅಂಡು ಬಿಟ್ಟದ ಹಂಗೇನ ಹಳ್ಳು 7 ಸೇರ ಅಂಟದು ಅದಕ್ಕೆ ಇನ್ನತ್ತ ಕಟ್ಟಕ್ಕೆ ಹೋಗು. ಅವು ತೊಂದ್ರೆ ಬರ್ತದೆ ನಡಪ್ಪ ಹೋಗೋಣ 4 ಅವರ್ ಆಯ್ತು. ಬಾ ಅಪ್ಪ ಹೋಯ್ತು ಅಲ್ಲೇ ನಾಟಿ ಹಸ ಹಿಡ್ಕೊತೀನಿ ಸೀಮೆಸ್ಕು ಹಿಡ್ಕೊಂಡು ತಕ. ಎಷ್ಟು ಟೈಮ್ ಆಯಿತು 4:15 ಆಲ್ಕರೆ ಗೊತ್ತಾಯಿತು. ಹಸುಗಳೆಲ್ಲ ಮಾಡ್ಕೊಂಡು ಇವಾಗ ಮನೆ ಕಡೆಗೆ ಹೋಗ್ಬೇಕು. ದನ ಹೊಡ್ಕೊಂಬಂದು ಸ್ನಾನ ಮಾಡಿ 2 ದಿವಸ ಆಗಿತ್ತು. ಅದಕ್ಕೋಸ್ಕರ ಇವಾಗ ಸ್ನಾನ ಮಾಡ್ಕೊಂಡು ಎಷ್ಟೊಂಚು ನೆನಮೋದ ಕೆಲಸ ಇದೆ. ಅದು ಲೈಸೆನ್ಸ್ ಮಾಡಿದ್ದು ಸ್ವಲ್ಪ ಲೈಸೆನ್ಸ್ ಮಾಡೋಕೆ ಕೊಟ್ಟಿದ್ದೆ, ಅದಾಯಿತು. ಮತ್ತು ಅವ್ರ ಹತ್ರ ಇನ್ನೊಂಚೂರು ಮಾತಾಡಬೇಕು. ಲೈಸೆನ್ಸ್ ಮಾಡೋಕೆ ಒಬ್ಬರು ಅಣ್ಣನ ಹಿಡ್ಕೊಂಡು ಅವ್ರ ಹತ್ರ ಮಾತಾಡಿ ಲೈಸೆನ್ಸ್ ಮಾಡಿಸಿದಾಯಿತು. ಬಟ್ ಇನ್ನು ಮುಂದೆ ನೆಕ್ಸ್ಟ್ ಪ್ರೊಸೆಸ್ ಸ್ವಲ್ಪ ಮಾತಾಡಬೇಕು. ಮುಂದೆ ಏನು ಎತ್ತ ಅನ್ನೋದು ಅವ್ರ ಹತ್ರ ಒಂದು ಅರ್ಧ ಗಂಟೆ ಮಾತಾಡ್ಕೊಂಡು ಚಿಕ್ಕ ಮೀಟಿಂಗ್ ಅನ್ನೋದಕ್ಕಿಂತ ಮಾತುಕತೆ ಇದು ಲೋಕಲ್ ಗೊತ್ತಿರೋ ಒಬ್ಬರಣ್ಣ ಅವನ ಜೊತೆ ಸ್ವಲ್ಪ ಡಿಸ್ಕಷನ್ ಮಾಡ್ಕೊಂಡು ಎಷ್ಟು ಬರಬೇಕು. ಇವಾಗ ಗಾಡಿ ಎತ್ಕೊಂಡು ಹೋಗಿ ಬರಬೇಕು. ಪೆಟ್ರೋಲ್ ಹಾಕ್ಬಿಡ್ದು ನೀನಪ್ಪ ಹೋಗಲ್ಲ ತಾಮರಪ್ಪ ಪಾವು ಬೆಳಗ್ಗೆ ಅರ್ಧ ಲೀಟ್ರ್ ಹಾಸ್ಕೊಂಬಂದಿ ನೀವು ಬೋದೊಳ್ಕೊಬೇಕ್ರೆ. 1 ರೂಪಾಯಿ ಇಲ್ಲ ಜೀವನ ಮಾಡ್ತಿದ್ದಿ. ಗಂಡಸು ಜಾಬಲ್ಲ 1 ರೂಪಾಯಿ ಮಾಡ್ಕೊಂಡಂಗೆ ಡವ್ ಮಾಡ್ತಿದ್ದೆ ಡವ್ವ. ಡಿಸ್ಕಷನ್ ಎಲ್ಲ ಮುಗೀತು. ವೆಬ್ಸೈಟು ಅಕೌಂಟ್ ಎಲ್ಲ ಫುಲ್ ಬ್ಲಾಕ್ ಆಗಿದೆ. ನಂದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ವಾ, ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿ ಹೆವಿ ಗ್ಲಿಚ್ ಆಯಿತು. ಅದಕ್ಕೆ ಅಕೌಂಟ್ ಎಲ್ಲ ಮಾತಾಡ್ಕೊಂಡು ಅವಣ್ಣನ ತೋರ್ಸೋಕೆ ಹೋಗಿಲ್ಲ ಅವ್ರಿಗೆಲ್ಲ ಸುಮ್ಮನೆ ಯಾಕೆ ಅಂತ. ವೆಬ್ಸೈಟು ಮಾತಾಡ್ಕೊಂಡು ಇದು ಮಾತಾಡ್ಕೊಂಡು ಏನಿದಾಯಿತು. ಮನೆ ಕಡೆಗೆ ಹೋಗ್ಬೇಕಾಯ್ತು. ಇವಾಗ ಆರ್ಡರ್ ತಂಡಿದ 7 ಗಂಟೆ ಆಯಿತು, 7:15 ಆಗೋಯ್ತು. ಮನೆಗೆ ವರ್ಷ 8 ಗಂಟೆ ಆಗ್ತದೆ. ಇವಾಗ ಆರ್ಡರ್ ತಗೋಬೇಕು. ಸಂತಮ್ಮ ಸಂತಮ್ಮನವ್ರೆ ಎಲ್ಲ ನಾಗೇಶ್ ಅಣ್ಣವರು ಯಜಮಾನ್ರಲ್ಲ ಅದೇನಲ್ಲ ಹಂಗೆ ಮಾಡ್ತಾಯಿದ್ದಿ ಹಾಗಲಕಾಯಿ ಏನು ವಾಪಸ್ ಬಂದಿದ್ದಿ ಯಾಕೆ ಹಾಗಲಕಾಯಿ ಯಾವಕಾಯಿ ಮಾಡ್ತೀವಿ ಹಾಗಲಕಾಯಿ ಉಪ್ಪಿಗೆ ಮಾಡ್ತೀವಿ ಹಾಗಲಕಾಯಿ ಉಪ್ಪಿಗೆ ಮಾಡ್ತಾರೆ ಏನಾದ್ರು ನಾಗೇಶ್ ಅಣ್ಣಗ ಎಲ್ಲಿ ತಂದೆ ಅವನ ಮದುವೆ ಗಂಡು ಯಾವ ಕವರು ಏನ್ ತಿಂಡಿ ತಮ್ಮಂದವ್ರೆ ಅಲ್ಲ ಅವ್ರು ತಿನ್ನ ತಂಡಿದ್ದು ತಿನ್ನಕ್ಕೆ ತಗೊಂಡವ್ರೆ. ಇದು ಏನದು ಏನೋ ಬ್ಯಾಗಿಗೆ ತಗೊಂಡಿದ್ದಿ ಏನದು ಬಿದ್ದಿಲ್ಲ ಏನದು ಯಾವುದು ಅಲ್ಲ ಸಾರು ಮತ್ತೆ ಇದು ಇವತ್ತು ಅಮಾವಾಸ್ಯೆ ಅಲ್ವಾ ಅಮಾವಾಸ್ಯೆಗೆ ನಾವು ಪಾಯಸ ಮಾಡೋದು ಅಲ್ಲ ಮೇಘ ಹಂಗಾರೆ ಇದ್ ಮಾಡಿತ್ತ ಹೆಂಗೆ ಪಾಯಸ ಮಾಡೋದು ಸಿಹಿಗಿದ್ದಿ ಅಂತನ ಸಿಹಿ ಇರೋದು ಅಂತನ ಅಮಾವಾಸ್ಯೆ ಹುಣ್ಣಿಮೆಗೆ ಒಂದ್ಸರಿ ಮಾಡೋದೆ. ಹೌದಾ ಅಮಾವಾಸ್ಯೆ ಅಂದ್ರೆ ಇವತ್ತು ಅಮಾವಾಸ್ಯೆ ಇವತ್ತು. ಅಯ್ಯೋ ಟಿವಿ ಹಾಕ್ಲಿಲ್ಲ ಟಿವಿ ಅಲ್ಲ ಅದು ಟಿವಿ. ಟೀ ಬೇಡಪ್ಪ ಪಾಯಸ ತಿಂದ್ಬಿಡು. ತಗೊಳ್ರಿ ಆರ್ಡರ್ ತಗೊಳ್ರಿ ನೀವು ಆರ್ಡರ್ ತಗೋ ನೋಡಿ ಶುರು ಮಾಡ್ದ ಫೋನ್ ಟೇಕ್ ಇಟ್ ಯುವರ್ ಫೋನ್. ಇಷ್ಟೊತ್ತರ್ಗು ಆನೆ ಮಾಡಿಲ್ಲ ನನ್ನ ಮಗ ತಗೊಳಪ್ಪ ಮುಗಿಸು ಅಂದ್ರೆ
ಇದೇನಮ್ಮ ಚಕೋತ ಏನಪ್ಪ ಆ ಕೋಳಿದು ಇದಿದ್ದಂಗೈತೆ ಕೋಳಿ ಮಾಂಸ ಕೊಟ್ಟಂಗೈತೆ ತಿನ್ನಮ್ಮ ಅವ್ರು ಅಗ್ರಕಾಯಿ ಕೊಟ್ಟೋದು ಇಷ್ಟ. ನಮ್ದು ಗೋಧಿ ಪಾಯಸ. ಹಾಂ ಗೋಧಿ ಪಾಯಸ ಗ್ರೇಟಿಂಗ್ ಪ್ರಾಬ್ಲಮ್. ನನ್ನ ಹಬ್ಬನೇ ಬರ್ತೀನಿ ನೆನ್ನೆಯಿಂದ ನಿಂಪಾಡಿದ ನಾನೆಲ್ಲ ಬಿಟ್ಟು ಊಟ ಮಾಡ್ತಾ ಇದ್ದಿದ್ದು ಕಾಮನ್ ಸೆನ್ಸ್ ಅಂತಾರೆ ಇದಕ್ಕೆ ಎಲ್ಲರೂ ಯಾರಾದ್ರು ಇಷ್ಟಲ್ಲಿ ಕನ್ನಡ ಬಡ್ಡಿ ಊಟ ಮಾಡಕ್ 30 ಸರಿ ಕರಿಬೇಕು ಹಾಲು ಕುಡಿಯಕತ್ರ ಒಂದ್ 70 ಸರಿ ಆಗ್ಬೇಕು. ಎಷ್ಟು ಸರಿ ಅದ ಹಂಗೆ ಉಳ್ಳೋಗುತ್ತೆ. ಇವಾಗ ಕಾಯ್ಸಿ ವಸಂತ ಅವ್ರೆ ನೀನೇನ ಈಗ ಮಗನ ಉಂಡಿ ಗಂಡನ ಉಂಡಿ ಉಂಡ್ಬಿಟ್ಟು ಮುಂಚೆ ಕಾಯ್ತಿದ್ದು ನಮ್ಮ ಅಮ್ಮ ನಾನು ಉಣ್ಣತಕ ಉಣ್ತಿರ್ಲಿಲ್ಲ ಇತ್ತೀಚೆಗೆ ಅವನ ಉಣ್ಣೋಗಲ್ಲ ನೀನ್ ನನಗೇನಾಗಬೇಕು ಅಂದ್ಬಿಟ್ಟು ಮಣಿಕೊಂಬಿಡೋದು ತಿಂಡಿ. ಒಂದ್ಸರಿ 2 ಸರಿ ಕರಿಬೋದು. ಅದೇನೇನೆ ಒಳ್ಳೆ ಕತೆ ನಮ್ಮ ಮನೆಗೆ. ಹಾ ನಮ್ಮ ಅಪ್ಪ ನೋಡಕ್ಕೆ ಇನ್ನೂ ಚಿಕ್ಕಡು ಅಂತ ಕನ್ನಡ. ಹೌದು. ಹಾ ವಸಂತಮ್ಮ ಆಂಟಿ ಅಂದ್ರೆಲ್ಲ ಕಮೆಂಟ್ ಹಾಕ್ತಾರೆ. ಇದೇನು ಅಜ್ಜಿನೇ ಅಮ್ಮಂಗೆ ಯಾರು ಹೇಳಿಲ್ಲ ಹಂಗೆ. ಯಾರೋ ಬಂದಿಲ್ಲ ನಂಗೆ ನೆರೆ ಕುಲ್ಕತ್ತೆ ನೆರೆ ಕುಲ್ಕಣ ಡೈ ಅದು ನೀನು ಇನ್ನ ಹುಡುಗ ಅಪ್ಪಂಗೆ ಕಮೆಂಟ್ ಹಾಕ್ತಾರೆ ಹುಡುಗ ಇದ್ದಂಗಿದ್ದೀರ ಅಂತ. ನಾಗೇಶ್ ನನಗೆ ಇನ್ನೂ 22 ವರ್ಷ ಆಗ್ತಾವ್ರಿ. ನನಗಿನ್ನ ಚಿಕ್ಕವನು ಅಂತೀನಿ ನೀನು. ಇವ್ ಅಣ್ಣ ಅಮ್ಮ ಅಣ್ಣ ನನಗಿಂತ ಚೆನ್ನಾಗಿ ಕಾಣಿಸ್ಕೊಂಡು ನೋಡ್ ಅಂದ್ಬಿಟ್ಟು ಒಂದು ವಾರ ಜಿಮ್ಗೆ ಹೋಯ್ತು. ಆ 3 ದಿವಸ ಹೋಗ್ಬಿಟ್ಟು ಮನೆ ಸೇರ್ಕೊಂಡದೆ. ಫ್ರೆಂಡ್ ಕಂಟಿನ್ಯೂ ಹೋಗ್ತಾನೆ. ಸರ್ ನೋಡಪ್ಪ ನೀನು 3 ದಿವಸ ಹೆಂಗ್ಬಿಟ್ಟೆ 3 ದಿವಸ ಹೆಂಗ್ಬಿಟ್ಟೆ ಟೈಮ್ ಅಡ್ಜಸ್ಟ್ ಆಗಲ್ಲ. ಏ ಮೌ ಸಾರ್ ಬಿಡೋದು ಹಿಂಗೆ ನಮ್ಮ ಮೌ ಯಾರಮ್ಮ ಕಳಿಸ್ತಾರ ನಿಂಗೆ ಪಲ್ಯ ಆಗ್ತಾ ಅಂತ ಸಾರ ನೋಡಮ್ಮ ಪಲ್ಯ ಆಗ್ತಾ ಸಾರ್ ಬಿಡೋದು ಅನ್ನ ಮೇಲೆ ಬಿಡ್ತಾನೆ. ಓಯ್ ಅಳಸಿಂಬೀಜ ಹಾಕ್ಬಿಟ್ಟಿದ್ರೆ ನಮ್ಮನೆ ಅಳಸಿಂಬೀಜ ಇದು ನಾವು ಕೊಟ್ಟಿದ್ವಲ್ಲ ಅಳಸಿನಕಾಯಿ ಪರವಾಗಿಲ್ಲ ಕಣ್ರಿ. ಹಂಗಾರೆ ನಮ್ಮನೆ ಅಳಸಿಂಬೀಜ ನಮ್ಮನೆಗೆ ಬಂದಿಲ್ಲ ನೀವ್ ಮಾಡ್ಕೊಂಡ್ ಬಂದಿದ್ಯಾ? ಶಾಬಾಷ್ ಅಣ್ಣವ್ ಸೂಪರ್ ಮಾಡಿದ್ದೀರಾ. ನಮ್ಮ ಅಮ್ಮಂಗೆ ಹೇಳ್ಕೊಡ ಹೆಂಗ್ ಮಾಡೋದು ಅಂತಿದ್ದೀನ. ಏನು ಹೇಳೋಣೈತೆ ಮಶಪ್ಪ ಅಲ್ಲ ನಮ್ಮ ಕಡೆ ಮಶಪ್ಪು ನಿಮ್ಮ ಕಡೆ ಸೊಪ್ಸಾರ ಹಲಸಿನಕಾಯಿ ಬೀಜ ಚೆನ್ನಾಗಿರುತ್ತೆ ಅದು. ಚೆನ್ನಾಗಿರ್ತದೆ. ನಿಮ್ಮ ಮನೆ ಅರ್ಶಿನ ಇಷ್ಟ ಆಗ್ಯಾವ ನಮ್ಗೆ ಹಂಗೆ ಇರ್ತೀವಿ ಬೀಜನ. ಹಾಂ ರೆಡ್ಡಿದಲ್ಲ ಅವತ್ತು ಅದೇ ಬೇಕಾದ್ರೆ ಮಾಡ್ತಾ ಇರೋದು ಗಟ್ಟಿ ಹೆಂಗೆ ಕೂತೀರಾ ಕೊಯ್ದು ಇಟ್ಬಿಟ್ಟಿರಾ ಅಲ್ಲೇ ಬೀಜ ಪೀಸ್ ಪೀಸ್ ಮಾಡಿ ಇಟ್ಬಿಟ್ಟಿಲ್ವಾ? ಪೀಸ್ ಪೀಸ್ ಮಾಡಲ್ಲ. ಅಡುಗೆ ಮಾಡೋದು ಬೇಯಿಸಿ ಕೊಯ್ಕೊಳ್ಳೋದು. ಯಾವನ ಸಿಗ್ಲಿ ಹಾಕೊಂಬತ್ತಾ ಇರೋದು ಒಂದೊಂದು ಚಪ್ಪಲಿ ಎಷ್ಟು ಡಿಸೈನು ಡಿಫ್ರೆಂಟ್ ಚಪ್ಪಲಿ. ನಾಗೇಶ್ ಸ್ಕ್ಯಾನರ್ ಯಾವ್ದು ಸಾರಿ ನಾಗರಾಜ್ ಅವರು 2 ಕಳ್ಸಿ ಹೇಳ್ತೀನಿ ನೋಡಿ 2 ಕಳಿಸು. ಒಂದೇ ಕಳ್ಸಪ್ಪ ಇವಾಗ 2ರಾಗ ಯಾವ್ದಾರು ಒಂದು ಆಗ್ತದೆ ಗೈಸ್. ಇವತ್ತಿದು ಒಂದಷ್ಟು ಆರ್ಡರ್ ತಗೊಂಡಿದ್ದಾಯ್ತು. ಒಂದು ರೇಂಜ್ ಪರವಾಗಿಲ್ಲ ಪರ್ಫಾರ್ಮೆನ್ಸು. ಸ್ಟಾರ್ಟಿಂಗಿಂದ ಫಸ್ಟ್ ಡೇಗೂ ಇವಾಗಲಿಗೂ ಸ್ವಲ್ಪ ಡೌನ್ ಆಯಿತು. ಪರವಾಗಿಲ್ಲ ಇಷ್ಟು ಹೋದ್ರೂ ಸಾಕು ಬೇಜಾನಾಯಿತು. ಮತ್ತು ಸ್ಟಾರ್ಟಿಂಗ್ ಡೇಸ್ ಫಸ್ಟ್ ಬ್ಲಾಗ್ ನೋಡ್ಬಿಟ್ಟು ಯಾರೆಲ್ಲ ಬುಕ್ ಮಾಡಿದ್ರಾ ಅವ್ರು ಇನ್ನೊಂದ್ಸಲಿ ಮೆಸೇಜ್ ಹಾಕ್ರಿ. ಅವೆಲ್ಲ ವಾಟ್ಸಪ್ಪು ಇನ್ನೊಂದು ಯಾವ ರೆಸ್ಪಾನ್ಸ್ ಇಲ್ಲ ಅಂದ್ಬಿಟ್ಟು ಏನು ರೆಸ್ಪಾನ್ಸ್ ಇಲ್ವಲ್ಲ ಅಂದ್ಬಿಟ್ಟು ಸುಮ್ಮನೆ ಹೋಗ್ಕೊಬೇಡ್ರಿ. ಬಟ್ ಆದಷ್ಟು ಟ್ರೈ ಮಾಡಿ ಒಂದು 2 ಅವರ್ 3 ಅವರ್ಗೆ ಬ್ಯಾಕ್ ಟು ಬ್ಯಾಕ್ ಮೆಸೇಜ್ ಮಾಡ್ತಾರೆ ಗೈಸ್. ಏನಪ್ಪ ಅಂದರೆ ಹಳೆ ಹೋಗಿರೋವೆಲ್ಲ ರೆಸ್ಪಾನ್ಸ್ ಇಲ್ಲ ಅಂದ್ಬಿಟ್ಟು ಸುಮ್ಮನೆ ಹಾಕೋಬಿಡ್ರಿ. ಬಟ್ ವಾಟ್ಸಪ್ಪಲ್ಲಿ ರಿಪ್ಲೈ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಗ್ತೈತೆ. ಹೆಂಗೆ ಅಂತಂದರೆ ಸುಮಾರು ಒಂದು 1,000 2,000 ಜನ ಮೆಸೇಜ್ ಮಾಡಿಬಿಟ್ಟಿದ್ದೀರಾ. 2,000 ಜನ ಸ್ಕಾಲ್ ಮಾಡ್ತಂದರೆ ಒಂದು 10 ನಿಮಿಷ ಸ್ಕಾಲ್ ಮಾಡಬೇಕು. ಲಾಸ್ಟ್ ಮೆಸೇಜ್ ಹೋಗೋಕ್ಕೆ ಆ ಥರ ಆಗ್ಬಿಟ್ಟೈತೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದೀನಿ ತೊಗೊಬೇಕು ಅಂತಂದರೆ ಅವತ್ತು ಮುಂಚೆ ಮಾಡಿರೋ ಪರವಾಗಿ ಇನ್ನೊಂದ್ಸಲಿ ರಿಮೈಂಡ್ ಮಾಡ್ತಾ ಇರ್ರಿ. ಅವಾಗ ಮ್ಯಾಗಡೆ ಪಾಪ ಬರ್ತದೆ ಮೆಸೇಜು ಫಸ್ಟಲ್ಲಿ ಬರ್ತದೆ. ಅವಾಗ ಟಕ ಅಂತ ರಿಪ್ಲೈ ಕೊಡ್ತೀನಿ. ಹಳೆ ಹೋಗಿರೋಲ್ಲ ಸ್ವಲ್ಪ ಹುಡುಗ ಸಿಕ್ಕಾಪಟ್ಟೆ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಯಾರಾದರೂ ಬೇಜಾರು ಮಾಡ್ಕೊಂಡು ಹೋಗ್ಬಿಟ್ರೆ ಏನಪ್ಪ ರೆಸ್ಪಾನ್ಸ್ ಇಲ್ಲ ಒಂದು ಅಂತ ಖಂಡಿತ ರಿಪ್ಲೈ ಕೊಡ್ತೀನಿ. ಆರ್ಡರ್ ಮಾಡ್ಬೇಕಂದ್ರೆ ಕಳಿಸಿ ಅವಾಗ ನಿಮಗೆ ಸ್ಕ್ಯಾನರ್ ಕಳಿಸ್ತೀನಿ. ಇನ್ನೂ ಯಾರಾದರೂ ತೊಗೊಬೇಕು ಅಂತ ಅನ್ನಂಗಿದ್ರೆ ಅಷ್ಟೇ. ಏನಣ್ಣ ನಾನು ಹೇಳಿದ್ರ ಬಗ್ಗೆ ಏನು ಹೆಂಗೆ ಅನಿಸ್ತೀರಿ? ಅಂದರೆ ಹಳೆವೆಲ್ಲ ಹೋಗ್ಬಿಡ್ತಾರೆ ಕೆಳಗಡೆ ಗೈಸ್. ಶುಕ್ರವಾರ ಶನಿವಾರ ಯಾರು ಮಾಡಿದ್ರೆ ಅವ್ರಿಗೆ ಇನ್ನೂ ಏನಾದ್ರು ತಗೊಬೇಕು ಅಂತ ಇದ್ರೆ ಅವೆಲ್ಲ ಮೆಸೇಜ್ ಕೆಳಗಡೆ ಹೊರಟಿರುತ್ತೆ. ಶುಕ್ರವಾರ ಮಾಡಿದ್ರು ಆಲ್ಮೋಸ್ಟ್. ಯಾಕಂದ್ರೆ ಏನಾಗಿದೆ ಅಂದ್ರೆ ಗಾಯ್ಸ್ ನೀವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಇವ್ನು ಹೇಳಿದ ಆದ್ಮೇಲೆ ಎಲ್ಲರೂ ಮೆಸೇಜ್ ಮಾಡ್ಬಿಟ್ಟಿದ್ದೀರಾ. ಒಟ್ಟೆ ಟೈಮ್ 1,000 ಜನ ಒಂದೇ ಮೆಸೇಜ್ 1,500 ಮೆಸೇಜ್ ತೆಗೆದು ನೋಡೋಕ್ಕೆ ಅವನ್ನ ಆಗ್ತಾ ಇರಲಿಲ್ಲ. ಹಂಗಾಗಿ ನಾವೇನು ಮಾಡಿದ್ವಿ, ಯಾವ ಮೇಲೆ ಬರ್ತಾ ಇದೆ ಅವೆಲ್ಲ ಆರ್ಡರ್ಸ್ ತೊಗೊಂಡಿದ್ದೀವಿ. ನೀವೇನು ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ದೀರ ನೀವು ಯಾರೂ ಆರ್ಡರ್ಸ್ ತೊಗೊಂಡಿಲ್ಲ. ದಯವಿಟ್ಟು ಇನ್ನೊಂದ್ಸರಿ ನೀವು ಅದೇ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಕಳಿಸಿ ಮತ್ತೆ ಕಳಿಸ್ತಾ ಇರ್ರಿ. 2 ಅವರ್ಗೆ 3 ಅವರ್ಗೆ ಇಲ್ಲ ಅಂದರೆ 5 ಅವರ್ 6 ಅವರ್ಗೆ. ಅಂದರೆ ಆ್ಯಕ್ಚುಲಿ ಒಂದು 7 ಗಂಟೆ 8 ಗಂಟೆ ಟೈಮಲ್ಲಿ ಕಳಿಸ್ಬಿಟ್ರೆ ಅವಾಗ ಇನ್ನೂ ಫ್ರೀಯಾಗಿ ಅವಾಗ 7 ಗಂಟೆ 8 ಗಂಟೆ ಟೈಮ್ಗೆ ಫುಲ್ ಅಟೆನ್ಷನ್ ನೋಡ್ತಾ ಇರ್ತೀವಿ. ಅವಾಗ ಇನ್ನೂ ಈಸಿ ಆಗುತ್ತೆ ಕಂಡಿಡೋಕ್ಕೆ. ಇನ್ನೂ ಸುಮಾರು ಒಂದು 400-500 ಜನ ತಗೊಬೋದು. ಅರ್ಧ kg ಲೆಕ್ಕಕ್ಕಾದರೆ ನೋಡಿರಿ. ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ತಗೊಬೋದು. ನೆಕ್ಸ್ಟು ನಿಮ್ದು ಹೇಳ್ರಿ. ನಮ್ದೇನಪ್ಪ ನಿಮಗೆ ನೆಮ್ಮದಿ ಜೀವನ ಕಣ್ರಿ. ಓಹೋ ಯಾರಣ್ಣ ಅದು ಇನ್ನೊಂದು
ಹ್ಮ್ ನೀನ್ ಹಾಲು ಕುಡಿಯೋದು ನೋಡಿ ಗಾಯ್ಸ್, ಚಿಕ್ಕ ಮಗು ತರ ಹಾಲು ಕುಡಿತಾನೆ ಪ್ರೋಟೀನು. ನೀನು? ನಾವು ಹಾಲು ಕುಡಿಯಲ್ಲ. ಓಹೋ, ನೋಡಿದ್ದೀನಿ. ಅರ್ಧ ಲೀಟರ್ ಬೆಳಗ್ಗೆ ಅರ್ಧ ಲೀಟರ್, ಸಾಯಂಕಾಲ ಅರ್ಧ ಲೀಟರ್. ಜಿಮ್ ಹೋಗ್ತೀನಿ ಅಂದ್ಬಿಟ್ಟು 3 ದಿವಸ ಜಿಮ್ಗೆ ಒಂದು ತಿಂಗಳು ಸಬ್ಸ್ಕ್ರಿಪ್ಷನ್ ತಗೊಂಡು 3 ಪೊಲೀಸ್ ಹೋಗ್ಬಿಟ್ಟು 4 ಸಾಲ 7 ಗಂಟೆ ಮನೆ ಕಟ್ಟಿ ನೋಡಿದ್ದೀನಿ. ಆರ್ಡರ್ ತಗೊಳ್ರಿ ನೀವು ಗೈಸ್. ಅಷ್ಟೇ ಈ ವಿಡಿಯೋ ನಿಲ್ಲೇನು ಮಾಡೋಣ. ನಾನು ಹೇಳಿದಷ್ಟು ನೆನ್ಪಿಟ್ಕೊಂಡು ಯಾರಾದರೂ ಬೇಜಾರು ಮಾಡ್ಕೊಂಡು ಹೋಗ್ಬಿಟ್ರಿ, ಮತ್ತೆ ಮೆಸೇಜ್ ಹಾಕಿರಿ. ಹಳಬ್ರು ಶುಕ್ರವಾರ ಶನಿವಾರ ಹಾಕಿರೋರು ಮಿಸ್ ಆಗಿ ನಿಮಗೇನು ಕನ್ಫರ್ಮೇಷನ್ ರಿಪ್ಲೈ ಬಂದಿಲ್ಲ ಅಂತಂದರೆ ಇನ್ನೊಂದ್ಸಲಿ ಮೆಸೇಜ್ ಹಾಕಿರಿ. ಖಂಡಿತ ವಿಡಿಯೋ ನೋಡ್ತಿದ್ರೆ ಯಾರು ನಿಮಗೆ ಖಂಡಿತ 100% ರಿಪ್ಲೈ ಕೊಟ್ಟೇ ಕೊಡ್ತೀವಿ. ಇವಾಗ ಸ್ವಲ್ಪ ಪೀಕಲ್ಲಿದ್ದಾಗ ಜಾಸ್ತಿ ಆರ್ಡ್ರು ಹಿಂದೆ ಮುಂದೆ ಬಂದಾಗ ಪಾಪ ಆಯ್ತಿದ್ದಾಗ ಕೊಟ್ಬಿಟ್ಟಿದ್ವಿ. ಹಿಂದೆ ಆಗಿದ್ದು ಉಳ್ಕೊಂಡವು ಸ್ವಲ್ಪ ಕೆಳಗೆ ಕೊಟ್ಟಾಗ್ಬಿಟ್ಟವೆ. ಅದು ಸ್ವಲ್ಪ ಮ್ಯಾಗಡೆ ಪಾಪ ಆಯ್ತು ಅಂತಂದರೆ ಖಂಡಿತ ರಿಪ್ಲೈ ಕೊಟ್ಬಿಟ್ಟು ಆರ್ಡರ್ ಕನ್ಫರ್ಮ್ ತಗೊತೀನಿ. ಸೊ ಅದಕ್ಕೆ ಈ ವಿಡಿಯೋನೆಲ್ಲ ಎಂಡ್ ಮಾಡೋಣ. ನೆಕ್ಸ್ಟ್ ನೋಡೋಣ ಬೇರೆ ಕತೆ. ಇದೊಂದು ವಾರದಾಗೆಲ್ಲ ಮುಗಿದಾಗುತ್ತೆ. ಮತ್ತು ಬೇರೆ ಸ್ವಲ್ಪ ಫ್ರೀ ಆಗಿಬಿಟ್ಟು ಬೇರೆ ಏನಾದರೂ ಪ್ಲಾನ್ ಮಾಡ್ತೀನಿ. ಬಟ್ ಇಷ್ಟು ರಿಸ್ಕ್ ಈ ಥರ ಪ್ಲಾನ್ ಎಲ್ಲ ಏನು ಮಾಡೋಕ್ಕಲ್ಲ, ಒಂದು ಪ್ರಾಪರ್ ಪ್ಲಾನ್ ಹಾಕೊಂಡು ನಿಮ್ಮ ಮುಂದೆ ಬರ್ತೀನಿ. ನೋಡೋಣ. ಅಲ್ಲಿವರೆಗೂ ಯಾರ್ಯಾರೆಲ್ಲ ಇನ್ನೂ ನಮ್ಮ ಪ್ರಾಡಕ್ಟ್ನ, ನಮ್ಮ ಪಿಕ್ಕಲ್ನ ಟೇಸ್ಟ್ ಮಾಡಿಲ್ಲ, ಒಂದ್ಸಲ ಆರ್ಡರ್ನ ಕನ್ಫರ್ಮ್ ಮಾಡ್ಕೊಳ್ರಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಟಾಟಾ, ಬೈ ಬೈ.